ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಜ್ವರ, ತಲೆನೋವು ಇರೋದ್ರಿಂದ ನಮ್ಮ ಮನೆಯವರು ಮನೇಲಿದ್ದಾರೆ. ಪಾಪ ಚಪಾತಿ ಮಾಡಿಕೊಟ್ಟಿದ್ದಾರೆ. ಚಟ್ನಿ ಪುಡಿ ಇತ್ತು, ಅದರಲ್ಲೇ ತಿಂತೀನಿ ಅಂತ ಹೇಳಿದೆ ನಾನು. ನಾಷ್ಟ ಎಲ್ಲ ಮಾಡಿ ಒಂದು ನೈಟಿ, ಅದು ಜಾಸ್ತಿ ಹೈಟ್ ಆಗಿಬಿಟ್ಟಿದೆ. ಅದು ಅಂದರೆ ತುಂಡಾಗಿದೆ. ಅದನ್ನು ಸ್ಟಿಚ್ ಓಪನ್ ಮಾಡ್ಕೊತ ಕುತ್ಕೊಂಡಿದ್ದೆ ನಾನು. ತಲೆನೋವು, ಮೈಕೈ ನೋವು, ಜ್ವರ. ನೈಟಿ ಹಾಕ್ಕೊಂಡ್ರೆ ತುಂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಬಿಚ್ಚುತ್ತಾ ಇದ್ದೆ. ಸ್ಪೆಕ್ಸ್ ತಗೊಂಡಿದ್ದೀನಿ. ಎರಡು ಸ್ಪೆಕ್ಸ್ ಬಂದಿದೆ. ಇದು ನಾನು ಎಲ್ಲಿಗಾದರೂ ಹೋಗಿ ಬರಲಿಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರದೊಂದು ತೊಗೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಡೈಲಿ ಮನೆಗೆ ಯೂಸ್ ಮಾಡಲಿಕ್ಕೆ ಸ್ವಲ್ಪ ರಫ್ ಆಗಿದೆ, ಅದು ಆ ಥರ ತೊಗೊಂಡಿದ್ದೀನಿ. ಇದು ಹೇಗಿದೆ ಹೇಳಿ? ಚೆನ್ನಾಗಿ ಕಾಣುತ್ತಾ ಇದು ನನಗೆ? ನನ್ನ ಚಿಕ್ಕ ಮಗ ಇದೇ ಇರಲಿ ಮಮ್ಮಿ ಅಂತ ಹೇಳ್ದ. ಸೊ ಇದನ್ನು ತೊಗೊಂಡಿದ್ದೀನಿ. ಹೇಗೆ ಕಾಣ್ತೀನಿ? ಅಜ್ಜಿ ಥರ ಕಾಣ್ತೀನ, ಹುಡುಗಿ ಥರ ಕಾಣ್ತೀನ ಹೇಳಿ? ಅಜ್ಜಿನೇನೆ, ಆದರೆ ಸ್ವಲ್ಪ ಸ್ಟೈಲಾಗಿ ಇರಲಿ ಅಂತ ತೊಗೊಂಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ಹೇಳಿ? ಇದು ಡೈಲಿ ಯೂಸಿಗೆ ಸ್ವಲ್ಪ ರಫ್ ಆಗಿರಲಿ ಅಂತ ಇದನ್ನು ತೊಗೊಂಡಿದ್ದೀನಿ. ಯಾಕಂದರೆ ಕೆಳಗಡೆ ಏನಾದರೂ ಬಿದ್ದೋದ್ರೆ ಮನೇಲಿರೋದಲ್ವಾ. ಸೊ ಇದು ಡೈಲಿ ಯೂಸಿಗೆ ತೊಗೊಂಡಿದ್ದೀನಿ. ಹೇಗಿದೆ ಇದು? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಮೊಬೈಲ್ ನೋಡಿ ಕಣ್ಣೇ ಹೋಗಿಬಿಟ್ಟಿದೆ. ಸ್ಪೆಕ್ಸ್ ಇಲ್ಲ ಆದರೆ ಇವಾಗ ತಲೆನೋವು ಸ್ಟಾರ್ಟು. ಸೊ ನಮ್ಮ ಮನೆಯವ್ರು ಮನೆಯಲ್ಲೇ ಇದ್ದರು. ಸ್ವಲ್ಪ ಬಟ್ಟೆ ಇತ್ತು, ಅವರಿಗೆ ವಾಶ್ ಮಾಡಿ ಅಂತ ಹೇಳಿದ್ದೀನಿ. ಮಕ್ಕಳೆಲ್ಲ ಇದ್ರೂ ಏನು ಪ್ರಯೋಜನ ಇಲ್ಲ. ಪಾಪ ಅವರು ಒಂದು ದಿವಸ ಮನೇಲಿದ್ರೂ ಅವರೇ ಎಲ್ಲ ಬಟ್ಟೆ ಎಲ್ಲ ಒಗಿಬೇಕಾಗುತ್ತೆ. ಒಗಿತಾ ಇದ್ದಾರೆ. ಸ್ವಲ್ಪ ಇದೆ, ಅದು ಹಾಗೆ ಇಟ್ಕೊಂಡ್ರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೈಟೆಲ್ಲ ಫುಲ್ ಮಳೆ ಬಂದಿದೆ. ಡೇಯಲ್ಲಿ ನೋಡಿ ಎಷ್ಟು ಸೆಕೆ ಇದೆ ಅಂತ ಹೇಳಿದ್ರೆ. ಗಿಡಗಳೆಲ್ಲ ಚೆನ್ನಾಗಿದ್ದು ಬಟರ್ ಫ್ರೂಟ್, ಅದು ಹಣ್ಣು ತಗೊಂಡು ಬಂದಾಗ ಅದರ ಬೀಜನ ಅಲ್ಲಿ ಇಟ್ಟಿದ್ದೆ ನಾನು. ಅದು ಗಿಡ ಬಂದಿದೆ. ಸೊ ಇದೆಲ್ಲ ಮೊನ್ನೆ ಕಟ್ ಮಾಡಿದ್ದು. ಇದಕ್ಕೊಂದು ಸ್ವಲ್ಪ ಏನೋ ಔಷಧಿ ಹಾಕಿದ್ರು ನಮ್ಮ ಮನೆಯವರು. ಹೂ ಬಿಡ್ತಾಯಿದೆ ಇವಾಗ. ಇದನ್ನು ಕಟ್ ಮಾಡಿದ್ದೀನಿ. ಇದು ಚೆನ್ನಾಗಿದೆ, ರೆಡ್ ಕಲರ್ ದಾಸವಾಳ. ಮೊದಲು ಹೂವೇ ಬಿಡ್ತಾಯಿತ್ತು, ಬಟ್ ನಿಂತ್ಕೊತಾ ಇರಲಿಲ್ಲ. ಮಗ್ಗು ಬಿದ್ದೋಗ್ಬಿಡ್ತಾಯಿತ್ತು. ನೋಡಿ ಎಷ್ಟು ಬಿಸಿಲಿದೆ ಇವಾಗ, ಮಲ್ಕೊಳಕ್ಕಾಗಲ್ಲ, ಆ ಥರ ಸೆಕೆ. ಸೊ ನಮ್ಮ ಮನೆಯವ್ರು ಸ್ವಲ್ಪ ಬಟ್ಟೆ ಒಗಿತಾ ಇದ್ದಾರೆ. ನನಗೆ ಮಲ್ಕೊಂಡ್ರೆ ಸೆಕೆ, ತಲೆನೋವು. ಸುಮ್ಮನೆ ನಾಷ್ಟ ಮಾಡಿಲ್ಲ, ಸುಮ್ಮನೆ ಮನ್ಕೊಂಡಿದ್ದೀನಿ. ಸ್ವೀಟಿ ಜೊತೆಲೇ ತಮಾಷೆ ಮಾಡ್ತಾಯಿದ್ದಾರೆ. ಸ್ವೀಟಿ ನಮ್ಮ ಮನೆಯವರು ಎಲ್ಲಿ ಬರ್ತಾರೆ ಅದನ್ನೇ ನೋಡ್ತಾ ಇರ್ತಾಳೆ ಅವಳು, ಎಲ್ಲಿ ನನ್ನನ್ನು ಬಿಟ್ಟೋಗ್ಬಿಡ್ತಾರೆ ಅಂತ. ಸೊ ನಮ್ಮ ಮನೆಯವ್ರು ತಮಾಷೆ ಮಾಡಿಕೊಂಡು ಅಲ್ಲಿ ಇಲ್ಲಿ ನಿಂತ್ಕೊಂಡು ತೋರಿಸ್ತಾಯಿದ್ರು. ನೋಡವಳು ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಅವ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ, ಅಲ್ಲೇ ನೋಡ್ತಾ ಇದ್ದಾಳೆ. ಆಯಿತು, ಅಲ್ಲಿಗೆ ಹೋದ್ಲು. ಅವ್ರು ಈ ಕಡೆ ಬರ್ತಾರೆ, ಇಲ್ಲಿ ಬಂದು ನಿಂತ್ಕೊತಾಳೆ. ಇವಾಗ ಸಂಜೆ 4 ಗಂಟೆ ಆಯಿತು. ನೋಡಿ ಎಷ್ಟು ಮೋಡ ಆಗಿದೆ. ಮಳೆ ಆ ಥರ ಬರುತ್ತೆ ಅನ್ನಬೇಕು, ಆ ಥರ ಮೋಡ ಆಗಿದೆ ನೋಡಿ.
ಎಲ್ಲೋ ಬೇರೆ ಕಡೆ ಮಳೆ ಆಗ್ತಾ ಇದೆ, ಬಟ್ ಇಲ್ಲೂ ಮಳೆ ಬರುತ್ತೆ ಅನಿಸುತ್ತೆ, ಬಟ್ ಬರಲ್ಲ. ಆ ಥರ ಮಳೆ ಮೋಡ ಆಗಿದೆ ನೋಡಿ, ಫುಲ್ ಕತ್ತಲೆ ಆಗಿಬಿಟ್ಟಿದೆ. ಸ್ವೀಟಿ ಕೂಡ ಇಲ್ಲೇ ಕೂತ್ಕೊಂಡಿದ್ದಾಳೆ, ನೋಡ್ತಾ ಇದ್ದಾಳೆ. ನಾನು ಕರೆದೆ ಅವಳಿಗೆ ಸ್ವೀಟಿ ಅಂತ ಹೇಳಿ ನೋಡ್ತಾ ಇದ್ದಾಳೆ. ನಮ್ಮ ಮನೆಯವ್ರೇನೋ ಅವಳು ಸಾನ್ವಿಗೆ ಆಟ ಆಡೋದು ಮಾಡಿಕೊಡ್ತಾ ಇದ್ದಾರೆ ಕೂತ್ಕೊಂಡು ಮಕ್ಕಳ ಜೊತೆಲ್ಲ. ಅವರು ಸ್ವಲ್ಪ ಹೊತ್ತು ಮಕ್ಕಳಾಗಿ ಅವ್ರದ್ದೇನೇ ಬೇಜಾರ ಇದ್ರೂ ಅದರಲ್ಲಿ ಮರೆತು ಬಿಡ್ತಾರೆ. ಸೊ ಹೀಗೆ ತಮಾಷೆ ಮಾಡ್ಕೊಂಡಿದ್ರು ಇವತ್ತು. ಅವ್ರಿಗೆ ಲೀವೇ ಇರಲ್ಲ. ನಾನು ರಜಾ ಹಾಕ್ರಿ ಅಂತೀನಿ, ಅವರು 1,000 ಕಟ್ಟಾಗುತ್ತೆ, 1,500. ಸೊ ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಹುಡುಗಿ ಜೊತೆಲಿ ಆಟ ಆಡ್ಕೊಂಡಿದ್ರು ಅವರು. ನಾನು ಮಲಗಿದ್ದೆ, ಇವಾಗ ಎದ್ದು ಬಂದುಬಿಟ್ಟು ಹೊರಗಡೆ ಕೂತ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಇವನು ಸೇರಿಕೊಂಡ ಅಕ್ಷಯ್. ಎಲ್ಲರೂ ಸೇರಿ ಅದೇನೋ ಗಿರ್ಗಿಟಿ ಆಟ ಆಡ್ತಾ ಇದ್ದಾರೆ. ಗಾಳಿ ಬರ್ತಾ ಇದೆ ಅಲ್ವಾ, ಅದು ಚೆನ್ನಾಗಿ ಹಿಂಗೆ ಈ ಥರ ತಿರುಗುತ್ತೆ, ಅದು ಗಾಳಿಗೆ ಹಿಡಿದ್ರೆ. ಸೊ ಅದನ್ನು ಮಾಡಿಕೊಡ್ತಾ ಇದ್ದಾರೆ ಅವಳಿಗೆ, ನಮ್ಮ ಅಮ್ಮಗೆ. ಅದನ್ನೆಲ್ಲರೂ ಮಾಡ್ಕೊಂಡು ಆಟ ಆಡಲಿಕ್ಕೆ ಶುರು ಮಾಡಿದರು. ನನಗೂ ಒಂದು ಮಾಡಿಕೊಟ್ರು ನಮ್ಮ ಮನೆಯವರು, ತೋರಿಸ್ತೀನಿ ಇರಿ ಮುಂದೆ. ಸ್ವೀಟಿ ಬೇಗ ಬಂದು ಹತ್ತು ಕೂತ್ಕೊಬಿಟ್ಟಿದ್ದಾಳೆ ಮೇಲೆ. ಕರೆದ ತಕ್ಷಣ ಬಂದುಬಿಡ್ತಾಳೆ ಅವಳು. ಸುಮ್ಮನೆ ನಾನು ಕೂತ್ಕೊಂಡಿದ್ನಲ್ವ, ಕರೆದೆ ನಾನು. ಸೊ ಇಲ್ಲಿ ಇವನು ಆಟ ಆಡಿಸ್ತಾ ಇದ್ದೇನೆ. ಸ್ವೀಟಿ ಅಂದರೆ ಎಲ್ಲರಿಗೂ ಒಂದು ಆಟದ ಗೊಂಬೆ ಆಗಿಬಿಟ್ಟಿದ್ದಾಳೆ ಅವಳು. ನೋಡಿ ಅದ್ರ ಮೇಲೆ ಮಲ್ಕೊಂಡು ಒಂದು ತಮಾಷೆ ಮಾಡಿದರೆ ಸುಮ್ಮನೆ ಮಾಡಿಸ್ಕೊತಾ ಇದ್ದಾಳೆ. ಸ್ನಾನ ಮಾಡಿಸ್ಬೇಕು, ಸಂಡೇ ಮಾಡಿಸೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಇದು ಗುರುವಾರದ ಬ್ಲಾಗು ಆಯ್ತು, ಅಷ್ಟೇ. ನೋಡಿ ಇವಾಗ ಟೈಮ್ ಬಂದು 7:30 ಆಯಿತು. ಮೋಡ ಇನ್ನೂ ಬ್ಲಾಕ್ ಆಗಿದೆ, ಆದರೆ ಮಳೆ ಬಂದಿಲ್ಲ. ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಚಿಕ್ಕ ಮಗ ಎಲ್ಲ ತರಕಾರಿ ತೊಗೊಂಡು ಬಂದ. ಸ್ವಲ್ಪ ಎಲ್ಲ ರೇಟ್ ಆಗಿಬಿಟ್ಟಿದೆ ತರಕಾರಿಗಳು. ಕ್ಯಾರೆಟು, ಬೀನ್ಸು, ಹಸಿರು ಮೆಣಸಿಕಾಯಿ, ಶುಂಠಿ, ಸೌತೆಕಾಯಿ, ನುಗ್ಗೆಕಾಯಿ, ಕೋಸು, ಟೊಮೊಟೊ ಇಷ್ಟೇನ ತೊಗೊಂಡು ಬಂದ. ಹಾಗಲಕಾಯಿ, ಕ್ಯಾರೆಟು, ಬೀನ್ಸು. ಅದ್ರ ಜೊತೆಲಿ ಸೀಗಡಿ ಮೀನು ತೊಗೊಂಡು ಬಂದಿದ್ದ. ಅದನ್ನು ಇವಾಗ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ತೊಳೆದು ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.